ಫೈನ್ ಕೂಡ 5 ಲಕ್ಷ ಮಾಡಿದೆ. ಅದು ಸ್ವಲ್ಪ ಕಾನೂನಿನ ಬಿಸಿ ತಟ್ಟಬೇಕಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೇನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದಲ್ಲ ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ಕಳಿಸಿದ್ದಾರೆ, ಗೊತ್ತಿಲ್ಲ, ಅವರೇನೋ ಊರಲ್ಲಿಲ್ಲ, ಇವತ್ತು ಬರ್ತಾರೆ ಅಂತ ಹೇಳಿ. ಬಂದಾಗ ಅವ್ರು ನೋಡಿ ಅಂಕಿತ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸಹಜವಾಗಿ ಕಾನೂನು ತಂದಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ ಮೊರೆ ಹೋಗ್ತವೆ. ಸೊ ಹೋಗದಾಗ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗದೇ ರೀತಿ ಯಾವ ರೀತಿ ಕ್ರಮಗಳನ್ನ ಇಲ್ಲ, ಅದಕ್ಕೆ ಸ್ವಲ್ಪ ತಡ ಆಗಿತ್ತು. ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನ ನಾವು ಚರ್ಚೆ ಮಾಡಿದೋ, ಒಂದು ವೇಳೆ MFIಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ. ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ 1-2 ದಿವಸ ತಡ ಆಗಿದೆ. ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತದೆ. ಸರ್ಕಾರಕ್ಕೆ ಹಿನ್ನಡೆ ಆಗೋಲ್ಲ ಅಂತ ಅನ್ಕೊಂಡಿದ್ದೇವೆ ನಾವು. ಸರ್, ಸಚಿವರಾದಂತ ಮಂಕಾಳ ವೈದ್ಯ ಅವರು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಸುಗಳನ್ನ ಕದ್ದೋರನ್ನ ಸರ್ಕಲ್ ಅಲ್ಲಿ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅಂತ, ಗುಂಡು ನಾನೇ ಹಾರಿಸ್ತಾನೆ ಅಂತ ಹೇಳಿದ್ದಾರೆ ಸರ್. ಗೊತ್ತಾಗಲಿಲ್ಲ. ಇದಾಯ್ತಲ್ಲ ಸರ್, ಉತ್ತರ ಕನ್ನಡದಲ್ಲಿ ಒಂದು ಬಲಿ ಕೊಟ್ಟಲ್ಲ, ಆ ತರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅಂತ ವೈಯಕ್ತಿಕವಾಗಿ ಹೇಳಿರ್ತಾರೆ. ಸರ್, ಇನ್ನೊಂದು ಬೆಂಗಳೂರಿನಲ್ಲಿ QRS ಕೋಡ್ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ. ಸ್ಕ್ಯಾನ್ ಮಾಡಿದ್ರೆ ಮತಾಂತರದ ಎಲ್ಲ ಲಿಸ್ಟ್ ಬರ್ತಾ ಇದೆ. ಅದು ಗೊತ್ತಾಗಿಲ್ಲ. ಆ ತರದ ಮತಾಂತರ ಮಾಡೋದಕ್ಕೆ ಏನಾದ್ರು ಕ್ರಮ ಗೊತ್ತಿಲ್ಲ ಅಲ್ಲ ನಮಗೆ. ಮತಾಂತರದ ಹಿಂದೆ ಮಸೂದೆ 21ರಲ್ಲಿ ತಂದಿದ್ದಲ್ಲ, ಅದಕ್ಕೆ ವಿಡ್ರಾ ಮಾಡೋದಕ್ಕೆಲ್ಲ ಕ್ರಮ ಆಗಿತ್ತು. ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಲಾ ಡಿಪಾರ್ಟ್ಮೆಂಟಲ್ಲಿ ನೋಡ್ಬೇಕು. ಹೊಸ ಮಾರ್ಗವನ್ನು ಆರಿಸ್ಕೊಂಡಿದ್ದಾರೆ ಮತಾಂತರ ಮಾಡೋಕ್ಕೆ ಇಲ್ಲ. ಅಂಥದ್ದೇನಾದರೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು.